ನನಗೆ ಅಸಹ್ಯ ಆಗ್ತದೆ ಬಿಡೋ ಮರಾಯ. ನಮ್ಮ ಜಾತಿ ಗೊತ್ತು, ಕೆಟ್ಟ ಜಾತಿ ಆಗಿ ಹೋಗಿದೆ. ಅದರ ಮಾತುಗಳು ಹೇಳೋಕ್ಕೆ ನನಗೆ ಅಸಹ್ಯ. ಆ ಪಾಪ ಆ ಮಹಾತ್ಮ ಯಾರೋ ದೇವೇಗೌಡರ ಗತಿಯೇನು? ಇವರೇನೋ ಇವರ ಮಕ್ಕಳು ಅಲ್ಲಾಡಿಸ್ಬೋದು. ದೇವೇಗೌಡರ ಗತಿಯೇನು? ಅದರಲ್ಲೂ ನಮ್ಮ ಸಮಾಜದವರವರು ದೇವೇಗೌಡರ ಫ್ಯಾಮಿಲಿ ಇಂಥ ಮುಂಡೆ ಮಕ್ಕಳು ಬೆಳೆದ್ರೆ ಏನು ಮಾಡೋಕ್ಕಂತ. ಪ್ರಜ್ವಲ್ ರೇವಣ್ಣ ಅವರ ಅಪ್ಪ ಮಗ ಅವರ ಹೆಂಡತಿ ಕೂಡ ದೇವೇಗೌಡರ ಫ್ಯಾಮಿಲಿ ರಾಷ್ಟ್ರದಲ್ಲಿ ಹೆಸರುವಾಸಿ ಆದಂಥ ಮಹಾನುಭಾವ. ಅಂಥ ಫ್ಯಾಮಿಲಿನಲ್ಲಿ ಇಂಥವರು ಆಗಿದ್ದಾರೆ ಅಂದರೆ ಆ ದೇವರೇ ನೋಡಬೇಕು. ತಪ್ಪು ಮಾಡಿದವನಿಗೆ ತಪ್ಪು ಆಗಿರೋದು ಗೊತ್ತಾಗಬೇಕು. ಅದು ಸಮಾಜ ಮಾಡಿದರೆ ತಪ್ಪು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಆಗಲ್ಲ. ಅದು ಆಯ್ತು. ನಿನ್ನೆ ಬಂದದನ್ನು ತಿರುಗಿ ಒಳಗೆ ಅರೆಸ್ಟ್ ಮಾಡವರಲ್ಲ. ದೇವೇಗೌಡರ ಫ್ಯಾಮಿಲಿ ಇದುವರೆಗೂ ಒಂದು ಚೂರು ಇಂಥ ಇದಿರಲಿಲ್ಲ. ಈ ಪಾಪಿ ಪ್ರಜ್ವಲ್ ರೇವಣ್ಣ ಅವರ ಹೆಂಡತಿ ಈ ಮೂರು ಆತನ ಹೆಸರನ್ನ ಜೀರೋ ಮಾಡಾಕಿದ್ರು. ಮೊನ್ನೆ ಅಲ್ಲೆಲ್ಲೋ ಪೇಪರ್ ಇದರಲ್ಲಿ ಅವ್ರು ಈ ಪಕ್ಕೊಬ್ರು ಹಿಂಗೆ ಹಾಕ್ಕೊಂಡು ಪಾಪ ಕರ್ಕೊಂಡು ಹೋಗ್ತಾಯಿದ್ರು. ಅವ್ರಿಗೂ 92 ವರ್ಷ ಈಗ. ಅವ್ರ ಮೇಲೆ ನನಗೆ ಭಾಳ ಗೌರವ ಇದೆ. ನನಗೂ ಸಹಾಯ ಮಾಡಿದ್ದಾರೆ. ಏನು ಮಾಡೋದು, ಇಂಥ ಮಕ್ಕಳು ಹುಟ್ಟಿರ್ತಾರೆ. ಇದು ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಇಂಥ ಮಕ್ಕಳು ಈ ಮಟ್ಟಕ್ಕೆ ಹೋಗ್ತಾರೆ ಅಂತ ಯಾರೂ ಅಂದ್ಕೊಂಡಿಲ್ಲ. ಅಂದಿರ್ತಾರ? ಅದು ಹೆಣ್ಣು ಮಕ್ಕಳಿಗೆ ಅದು 300 ಜನ 2,000 ಚಿಲ್ಡ್ರನ್ನ ಅದು ಹೆಂಗಾತದ ಮರಯ ಅಲ್ಲ. ವಿಡಿಯೋ ಮಾಡೋದಕ್ಕೂ ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ಮರಯ. ಒಂದಿನ ಹೊಲಗೆ ಬಂದ ಮೇಲೆ ಈ ವಾರ ಕಾಯ್ತಾರ ಇನ್ನೊಂದ್ಸಾರಿ. ಬಿಡಪ್ಪ, ಆ ಮಾತುಗಳು ಹೇಳಿದ್ರೆ ಅಸಹ್ಯ ಆಗ್ತದೆ. ಬಟ್ ನನಗೆ ನೋವು ಇವತ್ತಿಗೂ ಕೂಡ. ಇವರು ಮುಖ್ಯಮಂತ್ರಿ ನಮ್ಮ ದೇವೇಗೌಡರು ಅದೇನಾಗ್ತಾರೆ, ಅವರು ಯಾವತ್ತೂ ಕೂಡ ಇಂಥದ್ದನ್ನು ನೋಡಿಲ್ಲ. ಅವ್ರ ಫ್ಯಾಮಿಲಿನಲ್ಲಿ ಇಂಥದ್ದನ್ನು ನೋಡಿದ್ದಾರೆ. ನನಗೆ ಅದೇ ನೀವು ಹೇಳ್ತೀರಲ್ಲ, ಹತ್ರ ಬಂದರೂ ಹೆಚ್ಚಲ್ಲ. ಅದು ಮುಗಿದೋಗಿದೆ, ಈಗಲೇನು ಮುಗಿದೋಗಿದೆ. ಇನ್ನು ದೇವೇಗೌಡರು ಯಾವಾಗ ಹಿಂದಕ್ಕೆ ಬೀಳ್ತಾರೋ. ಆದರೂ ಅವ್ರ ಮಗ ಇದ್ದಾರೆ ಯಾರು, ಕುಮಾರಸ್ವಾಮಿ, ಸ್ವಲ್ಪ ಶಕ್ತಿ ಇದೆ ಅದಕ್ಕೆ. ಕುಮಾರಸ್ವಾಮಿಯಿಂದ ಏನಾದರೂ ಉಳ್ಕೊಂಡ್ರೆ ಆ ಫ್ಯಾಮಿಲಿ, ಇಲ್ದಿದ್ರೆ ಇಲ್ಲ ಆ ಫ್ಯಾಮಿಲಿ. ಮಾಡಾಕೊಟ್ರಿ ಬರೀ ಅವರೆಲ್ಲ ಸತ್ತು ಜಾತಿಗೆ ಬಂದ್ಬಿಡ್ತಿದ್ರು. ಇವ್ರ ದೊಡ್ಡ ಇನ್ನು ಎಲ್ಲಿ ನೋಡಿದ್ರು ಇದು ಹೇಳ್ತಾ ಇರ್ತಾರೆ. ಏನು ಇವ್ರು ಒಕ್ಕಲಿಗರು ಆಕಾಶದಿಂದ ಹಿಡಿದ್ಬಿಟ್ಟವ್ರಪ್ಪ ಅಲ್ಲಿ ಮಾತಾಡ್ತಾರೆ ಜನ.